ದ್ವೇಷ ಭಾಷಣದ ಕಾಯ್ದೆ ಇನ್ನೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ. ಆದ್ರೆ ಮೊನ್ನೆ ದಿನ ತರೀಕೆರೆನಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತ ವಿಕಾಸ್ ಪುತ್ತೂರ್ ತರೀಕೆರೆನಲ್ಲಿ ಭಾಷಣ ಮಾಡೋದಕ್ಕೆ ಪ್ರಾರಂಭ ಮಾಡೋ ಮುಂಚಿತವಾಗಿನೇ ಅಲ್ಲಿ ಪೊಲೀಸರು ಹೋಗಿ ಅಡ್ಡಗಟ್ಟಿ ಅವರಿಗೆ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ, ಅವ್ರ ಮೇಲೆ ಕೇಸ್ ಬುಕ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆ ನಮ್ಮ ದಕ್ಷಿಣ ಕನ್ನಡದ ನಮ್ಮ ಕಾರ್ಯಕರ್ತ ಶರಣ್ ಪಂಪೇಲ್ ಅವರು ದ್ವೇಷ ಭಾಷಣದ ನೆಪ ಹಿಡ್ಕೊಂಡು ಅವರಿಗೆ ಇವತ್ತು ಹೋಗದಾರಂಗೆ ತಡೆಯುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ. ಅಷ್ಟೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಅಕ್ರಮ ವಲಸಿಗರ ಬಗ್ಗೆ, ಅಕ್ರಮ ಬಾಂಗ್ಲಾದೇಶರ ಬಗ್ಗೆ, ಇವತ್ತು ವಲಸಿಗರ ಬಗ್ಗೆ ಚರ್ಚೆ ಆಗ್ತದೆ. ಈ ಸರ್ಕಾರ ಗಟ್ಟಿ ಮನಸ್ಸು ಮಾಡಿ ಯಾರು ಅಕ್ರಮ ವಲಸಿಗರು ನಮ್ಮ ರಾಜ್ಯದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ, ಅವರನ್ನ ಪತ್ತೆ ಹಚ್ಚಿ ಹೊರಗಾಗ್ತಕ್ಕಂಥ ಕೆಲಸ ಆಗ್ಬೇಕಾಗಿತ್ತು. ಅದನ್ನ ಮಾಡ್ಲಿಲ್ಲ. ಆದ್ರೆ ಒಬ್ಬ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಅಂತಕ್ಕಂಥ ಹಿಂದೂ ಕಾರ್ಯಕರ್ತ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಪೊಲೀಸರಿಗೆ ಹಿಡ್ಕೊಟ್ರೆ ಅವನ ಕೇಸ್ ಹಾಕ್ಬಿಟ್ಟು